ನಮಸ್ಕಾರ. ವರ್ಷ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕಟಕ ರಾಶಿ ಕಟಕ ಲಗ್ನದವರಿಗೆ 2023 ವರ್ಷ ಭವಿಷ್ಯ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು? ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಿಮಗೆ ಈ ವರ್ಷದಲ್ಲಿ ಯಾವ ಗ್ರಹಗಳು ನಿಮ್ಮ ವರ್ಷ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ, ಹಾಗೆ ನಿಮ್ಮ ಒಂದು ಈ ವರ್ಷ ಭವಿಷ್ಯದಲ್ಲಿ ಯಾವ ರೀತಿಯ ಫಲಗಳನ್ನು ನೀವು ನೋಡಬಹುದು, ಜೊತೆಗೆ ನಿಮ್ಮ ಒಂದು ಭಾಗ್ಯೋದಯದ ಕಾಲ ಮತ್ತು ಅದರ ಪರ್ಸೆಂಟೇಜ್ ಎಷ್ಟರ ಮಟ್ಟಿಗಿದೆ, ನೀವು ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು ಎಷ್ಟರ ಮಟ್ಟಿಗೆ ಮತ್ತು ಎಷ್ಟು ಪರ್ಸೆಂಟೇಜ್ವರೆಗೂ ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ, ಜೊತೆಗೆ ಈ ವರ್ಷದಲ್ಲಿ ಯಾವ ಅದೃಷ್ಟ ರತ್ನಗಳನ್ನು ನೀವು ಧಾರಣೆ ಮಾಡಬೇಕು, ಹಾಗೆ ಯಾವ ಯಂತ್ರಗಳನ್ನು ನೀವು ಪೂಜೆ ಮಾಡೋದ್ರಿಂದ ನಿಮ್ಮ ಕಾರ್ಯ ಸಫಲತೆಯನ್ನು ನೋಡ್ಬೋದು, ಹಾಗೆ ದೈನಂದಿನ ಜೀವನದಲ್ಲಿ ಯಾವ ಬೀಜ ಮಂತ್ರಗಳು ನಿಮಗೆ ಸಹಕಾರಿಯಾಗತ್ತೆ, ಜೊತೆಗೆ ನಿಮ್ಮ ಒಂದು ರುದ್ರಾಕ್ಷಿ ಯಾವ ಮುಖ್ಯ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದ್ರಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ, ಹಾಗೆ ನಿಮಗೆ ಶುಭ ದಿಕ್ಕುಗಳು ಯಾವುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಈ ಬರುವಂತಹ ವರ್ಷದ ಒಂದು ಭವಿಷ್ಯ ನೋಡೋದಾದರೆ ಕಟಕ ರಾಶಿ ಕಟಕ ಲಗ್ನದವರಿಗೆ ಸ್ವಲ್ಪ ಮಟ್ಟಿಗೆ ಮಿಶ್ರದಿಂದ ಉತ್ತಮ ಫಲ ಅಂತ ಹೇಳ್ಬೋದು. ಈ ಬರುವಂತಹ ವರ್ಷ ನೋಡಿ ಮುಖ್ಯವಾಗಿ 4 ಗ್ರಹಗಳು ನಿಮ್ಮ ವರ್ಷ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಮೊದಲನೇದಾಗಿ ಗುರು ನಿಮ್ಮ ಭಾಗ್ಯದಿಂದ ಸಂಚಾರ ಮಾಡ್ತಿದ್ದಾನೆ. ಅಂದರೆ ಭಾಗ್ಯದಲ್ಲಿ ಗುರು 22 ಏಪ್ರಿಲ್ವರೆಗೂ ಇರ್ತಾನೆ. ಅಂದರೆ ಮೊದಲಿನ 5 ತಿಂಗಳ ಕಾಲ ತುಂಬ ಉತ್ತಮವಾದಂತಹ ಫಲ ಗುರುವಿನಿಂದ ನಿರೀಕ್ಷೆ ಮಾಡ್ಬೋದು. ಅವನ ಸ್ಥಿತಿ ತುಂಬ ಚೆನ್ನಾಗಿದೆ. ಜೊತೆಗೆ ಶನೇಶ್ವರ ನಿಮಗೆ ಅಷ್ಟಮ ಸ್ಥಾನದಿಂದ ಸಂಚಾರ, ಸ್ವಕ್ಷೇತ್ರದಿಂದ ಸಂಚಾರ ಮಾಡ್ತಿದ್ರೆ ಅಷ್ಟಮದ ಶನಿಯ ಪ್ರಭಾವ ಇರುತ್ತೆ. ಅಷ್ಟಮದಲ್ಲಿದ್ದರೂ ಕೂಡ ಶನೇಶ್ವರನಿಂದ ಕೆಲವೊಂದು ಉತ್ತಮ ಫಲ, ಕೆಲವೊಂದು ಮಿಶ್ರ ಫಲವನ್ನು ನಾವು ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ರಾಹು ನಿಮ್ಮ ದಶಮ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಪೀಡಿತವಾಗಿದ್ದಾನೆ. ರಾಹುವಿನಿಂದ ಸ್ವಲ್ಪ ವ್ಯತಿರಿಕ್ತವಾದಂತಹ ಫಲಗಳನ್ನು ವರ್ಷವಿಡೀ ನೋಡುವಂತಹ ಸಾಧ್ಯತೆ. ಕೇತು ಕೂಡ ನಿಮ್ಮ ಸುಖ ಸೌಕರ್ಯಗಳಲ್ಲಿ ಮಿಶ್ರ ಫಲಗಳನ್ನೇ ಕೊಡ್ತಿದ್ದಾನೆ. ಈಗ ಮುಖ್ಯವಾಗಿ ಈ 4 ಗ್ರಹಗಳನ್ನು ನೋಡೋದಾದರೆ ಮೊದಲ 5 ತಿಂಗಳ ಕಾಲ ತುಂಬ ಉತ್ತಮವಾದಂತಹ ಫಲಗಳು, ಆದರೆ ಅದಾದ ನಂತರ 7 ತಿಂಗಳ ಕಾಲದಲ್ಲಿ ಮಿಶ್ರ ಫಲವನ್ನು ನೋಡ್ಬೋದು. ಈ ಬರುವಂತಹ ವರ್ಷದಲ್ಲಿ ನೋಡಿ ನಿಮಗೆ ಭಾಗ್ಯೋದಯದ ಪರ್ಸೆಂಟೇಜ್ ನೋಡೋದಾದರೆ ನಿಮಗೆ ನಿಮ್ಮ ಲಕ್ ಎಷ್ಟಿರುತ್ತೆ ಅಂದರೆ 78% ಕಾಲ ನಿಮ್ಮ ಲಕ್ ಇರುತ್ತೆ. ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸಫಲತೆಯನ್ನು ಕಾಣಬಹುದು. ಜೊತೆಗೆ ನೀವು ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು 72%ವರೆಗೂ ಕಾರ್ಯ ಸಫಲತೆಯನ್ನು ನೋಡ್ಬೋದು. ಅಂದರೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಶ್ರಮ ಬೀಳುವಂತಹ ಸಾಧ್ಯತೆಗಳು ಈ ಬರುವಂತಹ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಇವಾಗ ನಿಮಗೆ ವರ್ಷ ಭವಿಷ್ಯದಲ್ಲಿ ನಿಮ್ಮ ಆರೋಗ್ಯ ಈ ಬರುವಂತಹ ವರ್ಷದಲ್ಲಿ ಆರೋಗ್ಯ ಹೇಗಿರುತ್ತೆ ನೋಡಿ. ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಒಂದು ಆಯುಷ್ಯನ್ನು ವೃದ್ಧಿ ಮಾಡುವಂತಹ ವರ್ಷವಾಗಿರುತ್ತೆ. ಶನಿ ಅಷ್ಟಮದಲ್ಲಿದ್ದಾಗ ನಿಮಗೆ ಅಷ್ಟಮಾಧಿಪತಿನೇ ಸಂಚಾರ ಮಾಡ್ತಿರುವಾಗ ನಿಮ್ಮ ಆಯುಷ್ಯದಲ್ಲಿ ವೃದ್ಧಿಯನ್ನು ಮಾಡ್ತಾನೆ. ದೀರ್ಘಕಾಲದ ವ್ಯಾಧಿಗಳ ಮೇಲೆ ಹತೋಟಿ ತರುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ವ್ಯಾಧಿಗಳು ಕೆಲವೊಂದು ಉಲ್ಬಣಗಳಾಗಿ ಅದರಿಂದ ಸಮಸ್ಯೆಗೆ ಬರುವಂಥ, ಅಂದರೆ ಅದರಿಂದ ಟ್ರೀಟ್ಮೆಂಟ್ ಸಿಕ್ಕಿ ನಿಮಗೆ ಸಫಲತೆ ಕಾಣುವಂತಹ ಅವಕಾಶಗಳಿರುತ್ತೆ. ಯಾವ ರೀತಿಯ ಸಮಸ್ಯೆಗಳನ್ನು ಬರ್ಬೋದು ಆರೋಗ್ಯದಲ್ಲಿ ನೋಡೋದಾದರೆ ನಿಮಗೆ ನಿಮ್ಮ ಜಾಯಿಂಟ್ ಪೇನ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಬೆನ್ನು ನೋವಾಗಿರ್ಬೋದು, ಎದೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೋಡುವಂಥದ್ದು, ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಸಂತಾನದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ನೋಡುವಂತಹ ಸಾಧ್ಯತೆಗಳಿರುತ್ತೆ. ಸೊ ಇದೆಲ್ಲ ಸಮಸ್ಯೆಗಳು ಬರುವಂತಹ ವರ್ಷದಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಕೆಲವೊಂದು ಸರ್ಜರೀಸ್ ಕೂಡ ಆಗುವಂತಹ ಸಾಧ್ಯತೆ, ಅಂದರೆ ತುಂಬಾ ದಿವಸದಿಂದ ಪೆಂಡಿಂಗ್ ಇರುವಂತಹ ಸರ್ಜರೀಸ್ಗಳು ಈ ವರ್ಷದಲ್ಲಿ ನಡೆಯುವಂತಹ ಸಾಧ್ಯತೆಗಳು ಇರುತ್ತೆ. ಶನೇಶ್ವರ ಅಷ್ಟಮ ಸ್ಥಾನದಿಂದ ಸಂಚಾರ. ಹಾಗೆ ರಾಹು ಕೂಡ ನಿಮಗೆ ದಶಮ ಸ್ಥಾನದಲ್ಲಿದ್ದಾಗ ಮಾತ್ರೆಗಳನ್ನು ತಗೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬರುವಂತಹ ವರ್ಷಗಳಲ್ಲಿ ಯಾರಾದರೂ ದುಶ್ಚಟಗಳಾಗಿರ್ಬೋದು, ಮಾದಕ ವಸ್ತುಗಳನ್ನು ಬಳಕೆ ಮಾಡ್ತಿದ್ರೆ ಅದನ್ನು ತ್ಯಜಿಸೋದು ತುಂಬ ಉತ್ತಮ. ಇಲ್ಲಾಂದರೆ ನಿಮಗೆ ಹೆಚ್ಚಿನ ರೋಗಗಳು ಉಲ್ಬಣಗಳಾಗುವಂತಹ ಸಾಧ್ಯತೆಗಳು ಬರುವಂಥ ವರ್ಷದಲ್ಲಿ ನಿರೀಕ್ಷೆ ಮಾಡ್ಬೋದು. ನಿಮಗೆ ರೋಗ ಹತೋಟಿ ಬರುವಂಥ ಅವಕಾಶಗಳು ಕೂಡ, ಯಾಕಂದರೆ ಗುರುವಿನ ದೃಷ್ಟಿ ನಿಮಗೆ ನಿಮ್ಮ ಒಂದು ತೃತೀಯ ಸ್ಥಾನ ನಿಮ್ಮ ಪಂಚಮದ ಮೇಲೆ ಇರೋದ್ರಿಂದ, ನಿಮ್ಮ ಲಗ್ನದ ಮೇಲೆ ಇರೋದ್ರಿಂದ ಯಾವುದೇ ಒಂದು ಟ್ರೀಟ್ಮೆಂಟ್ ಕೂಡ ಸಫಲತೆಯನ್ನು ಕಾಣುತ್ತೆ ಏಪ್ರಿಲ್ 22ನೇ ತಾರೀಕಿನವರೆಗೂ. ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಮೇಲೆ ಹತೋಟಿ ತಗೋಬೇಕು. ನಿಮ್ಮ ಒಂದು ಪ್ರಯತ್ನದ ಮೇಲೆ ಅದನ್ನು ಸರಿಯಾಗಿ ಇಟ್ಟುಕೊಳ್ಳುವಂತಹ ಪ್ರಯತ್ನ ಮಾಡಿದ್ರೆ ಮಾತ್ರ ಆರೋಗ್ಯದಲ್ಲಿ ಸುಧಾರಣೆ ಆಗುವುದು. ಗುರುಬಲ ಇರುವವರೆಗೂ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅದಾದ ನಂತರ ನೆಕ್ಸ್ಟ್ 7 ತಿಂಗಳ ಕಾಲ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಜೊತೆಗೆ ನಿಮ್ಮ ಬರುವಂಥ ವರ್ಷದಲ್ಲಿ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ, ಹಣಕಾಸಿನ ಸ್ಥಿತಿ ನೋಡಿ 22ನೇ ತಾರೀಕು ಏಪ್ರಿಲ್ವರೆಗೂ ತುಂಬ ಗುರುಬಲ ಇರೋವರೆಗೂ ಅದ್ಭುತವಾದಂಥ ಹಣಕಾಸಿನ ಅನುಕೂಲಗಳಾಗುತ್ತೆ. ಆದರೆ ಧನ ಸಂಗ್ರಹಣೆ ಮಾಡುವಂತಹ ವಿಚಾರದಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ವಿಳಂಬಗಳಾಗುವಂಥದ್ದು. ನಿಮಗೆ ಆದಾಯದ ತಕ್ಕಂಗೆ ಖರ್ಚುಗಳು ರೆಡಿಯಾಗಿರುತ್ತೆ. ನಿಮಗೆ ಕುಟುಂಬದ ಖರ್ಚುಗಳಾಗಿರ್ಬೋದು, ನೀವು ಬೇಡದೇ ಇರುವಂತಹ ಜವಾಬ್ದಾರಿಗೂ ಕೂಡ ಬರುವಂತಹ ಸಾಧ್ಯತೆ ಈ ಬರುವಂಥ ವರ್ಷದಲ್ಲಿರುತ್ತೆ. ಅದಕ್ಕಾಗಿ ನಿಮ್ಮ ಹಣಕಾಸು ಅಂದರೆ ನಿಮ್ಮ ಒಂದು ಪ್ರತಿಷ್ಠೆ ಆಗಿರ್ಬೋದು, ನಿಮ್ಮ ಕುಟುಂಬದ ಹೆಸರಾಗಿರ್ಬೋದು, ನಿಮ್ಮ ಕುಟುಂಬದ ಸದಸ್ಯರಿಗೆ ಅನಿವಾರ್ಯವಾದಂಥ ಖರ್ಚುಗಳಾಗಿರುವಂಥದ್ದು, ಜೊತೆಗೆ ಮಕ್ಕಳ ವಿಚಾರದಲ್ಲಿ ಆಗಿರ್ಬೋದು, ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಮತ್ತು ನಿಮ್ಮ ಸ್ವಂತದ ಒಂದು ಸುಖ ಸೌಕರ್ಯಗಳಿಗೆ ಹೆಚ್ಚಿನ ಖರ್ಚುಗಳನ್ನು ಮಾಡುವಂತಹ ಒಂದು ವರ್ಷವಾಗಿರುತ್ತೆ. ಸೊ ಹಾಗಾಗಿ ಈ ಬರುವಂತಹ ವರ್ಷದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ
ಖರ್ಚನ್ನು ಕಡಿವಾಣ ಹಾಕಬೇಕು. ಇಲ್ಲ ಅಂತಂದರೆ ನಿಮಗೆ ಆದಾಯಕ್ಕಿಂತ ಖರ್ಚುಗಳು ಮತ್ತು ಸಾಲದ ಹೊರೆ ಬೀಳುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಆದಾಯದ ಮಾರ್ಗಗಳು ನೋಡಿ, ಯಾರಿಗೆ ತುಂಬ ಚೆನ್ನಾಗಿ ಆದಾಯದ ಮಾರ್ಗಗಳಿರುತ್ತೆ ಅಂದರೆ ಯಾರು ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಥವ್ರು ಇದ್ದಾರೆ, ಯಾರು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸನ್ನು ಮಾಡ್ತಿದ್ದಾರೆ, ಯಾರು ಈ ಸೀಕ್ರೆಟ್ ಆಗಿ ಸರ್ವಿಸಸ್ ಮಾಡ್ತಿದ್ದಾರೆ ಅಂದರೆ ಡಿಟೆಕ್ಟಿವ್ ಏಜೆನ್ಸೀಸ್ ಆಗಿರ್ಬೋದು, ಮತ್ತು ಸರ್ಜನ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಇಂಥವ್ರಿಗೆ ತುಂಬ ಉತ್ತಮವಾದಂಥ ಆದಾಯ. ಜೊತೆಗೆ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆದಾಯದ ಮಟ್ಟ ಚೆನ್ನಾಗಿರುತ್ತೆ. ಎದುರಿನ ವ್ಯಕ್ತಿ ಅಂದರೆ ಪಾರ್ಟ್ನರಿಂದ ದುಡ್ಡು ಬರುವಂತಹ ಸಾಧ್ಯತೆಗಳಿರುತ್ತೆ ಯಾವುದಾದ್ರೂ ವ್ಯವಹಾರದ. ಆದರೆ ಒಂದು ವಿಷಯದಲ್ಲಿ ಏನಿರುತ್ತೆ ಅಂದರೆ ವ್ಯವಹಾರದಲ್ಲಿ ಪಾರ್ಟ್ನರಲ್ಲಿ ಮನಸ್ತಾಪಗಳು ಬರುವಂತಹ ಸಾಧ್ಯತೆಗಳು ಈ ಬರುವಂತಹ ವರ್ಷದಲ್ಲಿ. ಅಷ್ಟಮದ ಶನಿ ಇದ್ದಾಗ ನಿಮ್ಮ ಒಂದು ದಶಮ ಸ್ಥಾನವನ್ನು ನೋಡ್ತಿದ್ದಾನೆ ಅಂದರೆ ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆ ಅದರ ಮೇಲೆ ಇಂಪ್ಯಾಕ್ಟು ಕೂಡ ಬೀಳುತ್ತೆ. ಹಾಗಾಗಿ ಒಪ್ಪಂದಗಳಾಗಿರ್ಬೋದು ಇವೆಲ್ಲ ಕೂಡ ನೀವು ಎರಡನೇ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರಬೇಕು. ಇಲ್ಲಾಂದರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂತಹ ಸಾಧ್ಯತೆಗಳು ನಾವು ಬರುವಂಥ ವರ್ಷದಲ್ಲಿ ನೋಡ್ಬೋದು. ಜೊತೆಗೆ ನೋಡಿ, ನಿಮಗೆ ಒಂದು ರಾಹು ದಶಮದಲ್ಲಿದ್ದಾಗ ವಿದೇಶದವರ ಜೊತೆಗೆ ವ್ಯಾಪಾರ ವ್ಯವಹಾರಗಳ ಮಾಡುವಂಥ ಅವಕಾಶಗಳು ಕೂಡ ಬರುತ್ತೆ. ಆದರೆ ತುಂಬ ಕಟ್ಟುನಿಟ್ಟಿನ ಒಂದು ಅಗ್ರಿಮೆಂಟು, ಒಪ್ಪಂದದ ಮೇಲೆ ಮಾಡಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ನೀವು ಕೊಟ್ಟಂತಹ ದುಡ್ಡಾಗಿರ್ಬೋದು, ನೀವು ಮಾಡುವಂತಹ ವ್ಯವಹಾರಗಳಲ್ಲಿ ಮೋಸ ಹೋಗುವಂತಹ ಸಾಧ್ಯತೆಗಳು ಕಟಕ ರಾಶಿ, ಕಟಕ ಲಗ್ನದವರಿಗಿರುತ್ತೆ. ಸೊ ಹಾಗಾಗಿ ವ್ಯವಹಾರ, ವ್ಯಾಪಾರ ಮತ್ತು ಹೊಸ ಒಪ್ಪಂದಗಳು, ಹೊಸ ಕಾರ್ಯಾರಂಭದಲ್ಲಿ ಏಪ್ರಿಲ್ವರೆಗೂ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರನೇ ನೀವು ಎರಡನೇ ಹಂತದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಕಟಕ ರಾಶಿ, ಕಟಕ ಲಗ್ನದವರಿಗೆ. ಜೊತೆಗೆ ನೋಡಿ, ನಿಮ್ಮ ಒಂದು ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ. ಸಂಬಂಧಗಳ ಮೇಲೆ ಹೆಚ್ಚಿನ ಒಂದು ಶ್ರಮ ಇರುತ್ತೆ. ಹೊಸ ಅನುಕೂಲಗಳು ಮತ್ತು ನಿಮಗೆ ಗುರುವಿನ ದೃಷ್ಟಿ ತೃತೀಯದಲ್ಲಿರೋದ್ರಿಂದ ಹೊಸ ಜವಾಬ್ದಾರಿಯು, ಹೊಸ ಸಹಕಾರಗಳು ಇವೆಲ್ಲ ಸಿಗುವಂತಹ ಅವಕಾಶಗಳು ಬರುವಂಥ ವರ್ಷದಲ್ಲಿರುತ್ತೆ. ನಿಮಗೆ ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ, ಗುರು ಬದಲಾವಣೆ ಆದಮೇಲೂ ಕೂಡ ನಿಮಗೆ ಅದೆಲ್ಲ ಕೂಡ ಬರುತ್ತೆ. ದಶಮ ಸ್ಥಾನಕ್ಕೆ ಹೋದಾಗ ನಮಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ ಇರುತ್ತೆ. ಆದರೆ ನೀವು ಅದನ್ನು ಎನ್ಕೇಶ್ ಮಾಡೋದರಲ್ಲಿ ಎಲ್ಲ ಒಂದು ರೀತಿಯಲ್ಲಿ ವಿಫಲರಾಗುವಂತಹ ಸಾಧ್ಯತೆಗಳಿರುತ್ತೆ. ಅಂದರೆ ಖರ್ಚು, ಅದರಿಂದ ನಿಮ್ಮ ಹೆಸರನ್ನು ಬಳಕೆ ಮಾಡಿಕೊಂಡು ಆದಾಯ ಮಾಡೋದರಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡ್ಬೋದು. ಜೊತೆಗೆ ಸುಖ ಸೌಕರ್ಯಗಳ ಸ್ಥಾನ ಕೇತು ಚತುರ್ಥದಲ್ಲಿರೋದ್ರಿಂದ ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ಕುಟುಂಬದವರಾಗಿರ್ಬೋದು, ಕುಟುಂಬದವರ ಜೊತೆಗೆ ಸ್ವಲ್ಪ ಮಟ್ಟಿಗೆ ವಾದ ವಿವಾದಗಳು, ಮನಸ್ತಾಪಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಕೇತು ಚತುರ್ಥದಲ್ಲಿದ್ದಾಗ ಎಷ್ಟೇ ಸುಖ ಸೌಕರ್ಯಗಳಿದ್ದರೂ ಕೂಡ ಅದರಿಂದ ತೃಪ್ತರಾಗಬೇಕಾದಂಥ ಒಂದು ಮಾನಸಿಕ ಸ್ಥಿತಿ ಇರಲ್ಲ. ಹಾಗೆ ಈ ಬರುವಂತಹ ವರ್ಷದಲ್ಲಿ ಯಾವುದಾದ್ರೂ ಮನೆ ಕಟ್ಟುವಂಥದ್ದಾಗಿರ್ಬೋದು, ನಿವೇಶನದಲ್ಲಿ ಹೂಡಿಕೆ ಮಾಡಿದ್ರೆ ಅದರಲ್ಲಿ ವಿಳಂಬಗಳಾಗುವಂಥದ್ದು, ಇಲ್ಲಾಂದರೆ ಮನೆ ಕಟ್ಟುವಂಥ ಕಾರ್ಯದಲ್ಲಿ ಏನಾಗುತ್ತೆ, ಪದೇ ಪದೇ ವಿಘ್ನಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಸೊ ಮುಂಚೆನೇ ನಾವು ಗುರು ಬದಲಾವಣೆಗಿಂತ ಮುಂಚೆನೇ ನೀವು ಅದನ್ನು ಕೈಗೆತ್ಕೊಂಡ್ರೆ ಮನೆ ಕಟ್ಟುವಂಥದ್ದಾಗಿರ್ಬೋದು, ಜನವರಿ ನಂತರನೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಏಪ್ರಿಲ್ ಒಳಗಡೆ ಶುರು ಮಾಡಿಕೊಂಡ್ರೆ ಆಮೇಲೆ ಅದರಿಂದ ಅನುಕೂಲಗಳಾಗುತ್ತೆ. ಏಪ್ರಿಲ್ ನಂತರ ಏನಾದರೂ ಕಾರ್ಯಾರಂಭ ಮಾಡಿದ್ರೆ ವಿಳಂಬಗಳಾಗುವಂಥದ್ದು, ಇಲ್ಲಾಂದರೆ ನಿಮ್ಮ ಸ್ಥಳ ಬದಲಾವಣೆಗಳ ಒಂದು ನಿರೀಕ್ಷೆ. ಯಾಕಂದರೆ ಗುರು ದಶಮದಲ್ಲಿ ಹೋದಾಗ ಇದ್ದಂಥ ಕ್ಷೇತ್ರದಿಂದ ಪರಸ್ಥಳಕ್ಕೆ ಪಲಾಯನ ಮಾಡುವಂಥದ್ದು, ಯಾರು ಹೊರ ರಾಜ್ಯ, ಹೊರ ದೇಶದಲ್ಲಿ, ಇಲ್ಲಾಂದರೆ ಬೇರೆ ತಮ್ಮ ಸ್ವಕ್ಷೇತ್ರ ಬಿಟ್ಟು ಬೇರೆ ಊರಲ್ಲಿ ಮನೆ ಆಗಿರ್ಬೋದು, ನಿವೇಶನ ಆಗಿರ್ಬೋದು, ಏನಾರ ಮಾಡಬೇಕಂತ ಒಂದು ಯೋಚನೆ ಇದ್ದಾಗ ಅದರಲ್ಲಿ ಸಡನ್ನಾಗಿ ಬದಲಾವಣೆ ಆಗುವಂಥದ್ದು. ಯಾಕಂದರೆ ರಾಹು ಗುರುವಿನ ಒಂದು ಯುತಿ ಏನಾಗುತ್ತೆ, ನಿಮಗೆ ನಿಮ್ಮ ಸುಖ ಸೌಕರ್ಯಗಳಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳಲ್ಲಿ ಪರಿವರ್ತನೆ ಮಾಡ್ತಾನೆ, ಸಡನ್ನಾಗಿ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡಿಸ್ತಾನೆ. ಸೊ ಹಾಗಾಗಿ ಅದರ ಬಗ್ಗೆ, ಹೂಡಿಕೆ ಬಗ್ಗೆ ಕುಲಂಕುಷವಾಗಿ ಯೋಚನೆ ಮಾಡಿ ನೀವು ಮನೆ ಕಟ್ಟೋದಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅದರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಒಂದು ಮಾಡುವಂಥ ಕೆಲಸ ಕಾರ್ಯಗಳಲ್ಲೇ ಬದಲಾವಣೆಗಳನ್ನು ನೋಡುವಂಥ ವರ್ಷ ಆಗುತ್ತೆ. ಜೊತೆಗೆ ನೋಡಿ, ಸಂತಾನದ ವಿಚಾರದ, ಯಾರು ಗರ್ಭಿಣಿಯರಿರ್ತಾರೆ ಮತ್ತು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಷ್ಟ ಕಾರ್ಪಣ್ಯಗಳನ್ನು ನೋಡುವಂತಹ ಸಾಧ್ಯತೆಗಳು ಎರಡನೇ ಹಂತದಿಲ್ಲ. ಮೊದಲನೇ ಹಂತದವರೆಗೂ ಏನು ತೊಂದರೆ ಇಲ್ಲ, ಗುರುವಿನ ದೃಷ್ಟಿ ಇದೆ. ಸಂತಾನದಲ್ಲಿ ಸ್ವಲ್ಪ ಮಟ್ಟಿಗೆ ಆಕಸ್ಮಿಕ ಡೆಲಿವರಿ ಆಗೋದಂತಾಗಿರ್ಬೋದು, ಸಿಸರಿನ್ ಆಗಿರ್ಬೋದು, ಇಂಥದನ್ನು ನಿರೀಕ್ಷೆ ಮಾಡೋದು. ಆದರೆ ಎರಡನೇ ಹಂತದಲ್ಲಿ ಶನಿ ದೃಷ್ಟಿ ಪಂಚಮದ ಮೇಲೆ ಅಷ್ಟಮದಿಂದಿರೋದ್ರಿಂದ ಮಿಸ್ಕ್ಯಾರೇಜಸ್ ಆಗುವಂಥದ್ದಾಗಿರ್ಬೋದು, ಡೆಲಿವರಿ ಸಮಯದಲ್ಲಿ ಕಷ್ಟಗಳು ನೋಡುವಂಥದ್ದಾಗಿರ್ಬೋದು, ಹುಟ್ಟಿದ ಮಗುವಿಗೆ ಮತ್ತೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲ ಕೂಡ ನೋಡುವಂತಹ ಸಾಧ್ಯತೆ ಎರಡನೇ ಹಂತದಲ್ಲಿರುತ್ತೆ. ಸೊ ಹಾಗಾಗಿ ಗರ್ಭಿಣಿಯರು ಸಂತಾನದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಮೊದಲನೇ ಹಂತದಲ್ಲಿ ಅವರು ಮಾಡಿದಂತಹ ಪ್ರಯತ್ನಕ್ಕೆ ತುಂಬ ಉತ್ತಮವಾದಂತಹ ಸಫಲತೆ, ಹೈಯರ್ ಎಜುಕೇಷನ್ ಯಾರು ಮಾಡ್ತಿದ್ದಾರೆ ಅವರಿಗೆ ತುಂಬ ಉತ್ತಮವಾದಂಥ ಅವಕಾಶಗಳೆಲ್ಲ ಕೂಡ ಇರುತ್ತೆ. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಬರುವಂಥ ವರ್ಷದಲ್ಲಿ ವಿದ್ಯಾಭ್ಯಾಸದಲ್ಲಿ ನೀವು ಅಂದ್ಕೊಂಡಂಗೆ ಪರ್ಫಾರ್ಮ್ ಮಾಡೋದ್ರಲ್ಲಿ ತೊಂದರೆ ಆಗುತ್ತೆ. ಯಾಕಂದರೆ ಶನೈಶ್ವರ ಅಷ್ಟಮದಲ್ಲಿದ್ದಾಗ ನೀವು ಮಾಡುವಂತಹ ಪ್ರಯತ್ನದಲ್ಲಿ ಏರುಪೇರುಗಳು, ಫೋಕಸ್ ಆಗಿರ್ಬೋದು, ಕಾನ್ಸಂಟ್ರೇಷನ್ ಆಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಯಾವುದೋ ಒಂದು ಹೈಯರ್ ಎಜುಕೇಷನ್ ಮಾಡೋದ್ರಲ್ಲಿ ಒಂದು ಹಂತದ ಮುಗಿಸ್ತೀರಾ, ಆಮೇಲೆ ವೃತ್ತಿಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತೀರಾ. ಅಂದರೆ ನೀವು ಜಾಬ್ಗೆ ಹೆಚ್ಚಿನ ಪ್ರಿಫರೆನ್ಸನ್ನು ಕೊಡ್ತೀರಾ, ಹೈಯರ್ ಎಜುಕೇಷನ್ಗೆ ಎಲ್ಲೋ ಒಂದು ರೀತಿಯಲ್ಲಿ ಗ್ಯಾಪ್ ಆಗುವಂತಹ ಸಾಧ್ಯತೆ ಕಟಕ ರಾಶಿ, ಕಟಕ ಲಗ್ನದ
ಲಗ್ನದವರಿಗೂ ಇದೆ, ಹಾಗೆ ಅವರ ಸಂತಾನಗಳಿಗೂ ಕೂಡ ಅದರ ಎಫೆಕ್ಟು ನೋಡ್ಬೋದು. ಹಾಗೆ ವೃತ್ತಿಯಲ್ಲಿ ಬದಲಾವಣೆ ಆಗುವಂಥ ಆಕಸ್ಮಿಕವಾಗಿ ನಿಮ್ಮ ದೈನಂದಿನ ದುಡಿಮೆಯಲ್ಲಿ ಆಕಸ್ಮಿಕವಾಗಿ ಬದಲಾವಣೆ ಆಗುವಂಥ ವೃತ್ತಿಯಲ್ಲಿ ನಿರೀಕ್ಷೆ ಮಾಡ್ಬೋದು. ಅಂದರೆ ಸ್ಥಳ ಬದಲಾವಣೆ ಯೋಗ, ಮತ್ತು ನಿಮಗೆ ಕಾಂಪಿಟೇಷನ್ ಆಗಿರ್ಬೋದು, ನಿಮ್ಮ ಒಂದು ಜೊತೆಗಿದ್ದವರ ಒಂದು ಸಹಕಾರದಿಂದ ನಿಮಗೆ ಸಪೋರ್ಟ್ ಸಿಗದೇ ಇರುವಂಥದ್ದು, ಅವರಿಂದ ಸ್ವಲ್ಪ ಪೈಪೋಟಿ ಬರುವಂಥದ್ದಾಗಿರ್ಬೋದು, ನಿಮ್ಮ ಒಂದು ಗೌರವ, ನಿಮ್ಮ ಮಾಡಿದಂಥ ಎಫರ್ಟು ಪರರ ಪಾಲಾಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಇದರ ಮೇಲೆ ಗಮನ ಕೊಡಬೇಕು. ಜೊತೆಗೆ ಸಾಲ ಬಾಧೆ ಆಗುವಂತಹ ಋಣದಲ್ಲಿ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಶತ್ರುಗಳಿಂದ ನಿಮಗೆ ಹಿತಶತ್ರುಗಳು, ಅಂದರೆ ಯಾರು ನಿಮ್ಮ ನಿಯರೆಸ್ಟ್ ಇರ್ತಾರೋ ಅಂಥವರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ನಿಮ್ಮ ಮಾನ ಆಯಿತು, ನಿಮ್ಮ ಒಂದು ಪದಚ್ಯುತಿ ಆಯಿತು, ಇಲ್ಲಾಂದರೆ ನಿಮ್ಮ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹಿಂದೆನೇ ನಿಮಗೆ ಸಮಸ್ಯೆಗಳು ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಬರುವಂತಹ ವರ್ಷದಲ್ಲಿ ನಿಮ್ಮ ಒಂದು ಸ್ವಯಂ ಪ್ರಯತ್ನ ಆಗಿರ್ಬೋದು, ನಿಮ್ಮ ಒಂದು ಟ್ಯಾಲೆಂಟ್ ಮೇಲೆ ನಂಬಿಕೊಂಡು ನಿಮ್ಮ ಕೆಲಸ ಕಾರ್ಯ ಮಾಡಿದ್ರೆ ಅನುಕೂಲಗಳು ಬರುವಂತಹ ಸಾಧ್ಯತೆ. ಯಾಕಂದರೆ ಶನಿ ಅಷ್ಟಮದಲ್ಲಿದ್ದಾಗ ನಿಮ್ಮ ಒಂದು ಮಾತು, ನಿಮ್ಮ ಒಂದು ನುಡಿಯಾಗಿರ್ಬೋದು, ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಒಂದು ದೃಷ್ಟಿಕೋನದಲ್ಲಿ ತೊಂದರೆಗಳನ್ನು ಮಾಡ್ತಾನೆ. ಸೊ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಒಂದು ಶ್ರಮ ಮತ್ತು ಶ್ರದ್ಧಾಭಕ್ತಿ ಆಗಿರ್ಬೋದು, ಮಾಡುವಂಥ ಕೆಲಸ ಕಾರ್ಯಗಳನ್ನು ಇಂಡಿವಿಜುವಲ್ ಆಗಿ ಮಾಡುವಂಥ ಪ್ರಯತ್ನ ಮಾಡಿದ್ರೆ ನಿಮಗೆ ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನೋಡಿ, ನಿಮ್ಮ ಒಂದು ಉದ್ಯೋಗದ ಬದಲಾವಣೆಗಳಂದರೆ ಪ್ರಮೋಷನಲ್ಲಿ ವಿಳಂಬ ಆಗುತ್ತೆ. ಆದರೆ ಗುರು ನಿಮಗೆ ದಶಮ ಸ್ಥಾನಕ್ಕೆ ಹೋದಾಗ ಎಲ್ಲೋ ಒಂದು ರೀತಿಯಲ್ಲಿ ಜಾಬ್ ಚೇಂಜ್ ಆದರೂ ಕೂಡ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ತೃಪ್ತಿ ಇಲ್ಲ ಅಂದರೂ ಕೂಡ ಬದಲಾವಣೆಗಳಾಗುವಂತಹ ಯೋಗಗಳು, ಅದರಿಂದ ಸ್ವಲ್ಪ ಮಟ್ಟಿಗೆ ತೃಪ್ತಿ ಮತ್ತು ಅನುಕೂಲಕರ ಆಗುವಂಥ ಅವಕಾಶಗಳಿದೆ. ಉದ್ಯೋಗ ಬದಲಾವಣೆ ಆದರೂ ಕೂಡ ಒಳ್ಳೆಯ ಅವಕಾಶಗಳನ್ನು ಬರುವಂತಹ ಕಾರ್ಯದಲ್ಲಿ ನೋಡಬಹುದು. ಜೊತೆಗೆ ಗುರು ಭಾಗ್ಯದಲ್ಲಿ ಸಂಚಾರ, ನಿಮಗೆ ಗುರು ಅಂದರೆ ಶುಭ ಕಾರ್ಯಗಳು, ಮೊದಲನೇ ಹಂತದಲ್ಲಿ ಮದುವೆ ಆಗಿರ್ಬೋದು, ನಿಮ್ಮ ಒಂದು ಶುಭ ಕಾರ್ಯಗಳಾಗಿರ್ಬೋದು, ಏಪ್ರಿಲ್ ಒಳಗೆ ನಿಮ್ಮ ಶುಭ ಕಾರ್ಯಗಳನ್ನು ಮಾಡಿ ಮುಗಿಸ್ಕೊಂಡ್ರೆ ತುಂಬ ಉತ್ತಮವಾದಂತಹ ಅವಕಾಶಗಳಿರುತ್ತೆ. ಇಷ್ಟಪಟ್ಟರ ಜೊತೆಗೆ ಮದುವೆ ಮಾಡಿಕೊಳ್ಳುವಂತಹ ಯೋಗಗಳು ಕೂಡ ಏಪ್ರಿಲ್ 22ನೇ ತಾರೀಕಿನವರೆಗೂ ಆಗಿರ್ಬೋದು. ನೀವು ಅಂದುಕೊಂಡಂತಹ ದೈವತಾ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ನೋಡುವಂಥದ್ದಾಗಿರ್ಬೋದು. ಇವೆಲ್ಲವೂ ಕೂಡ ನೀವು ಬರುವಂಥ ವರ್ಷದಲ್ಲಿ ಏಪ್ರಿಲ್ವರೆಗೂ. ಅದಾದ ನಂತರ ನಿಮ್ಮ ಮ್ಯಾರೇಜಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬಗಳು, ಮತ್ತು ಸಂಬಂಧಗಳಾಗಿತ್ತು, ಮತ್ತು ಪತಿ ಪತ್ನಿಯರ ಸಂಬಂಧದಲ್ಲಿ ಮದುವೆಯ ನಂತರ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಇದರ ವಿಚಾರದಲ್ಲಿ ನಿಮಗೆ ಯಾವುದೇ ಒಂದು ರೀತಿಯ ಸಣ್ಣ ಪುಟ್ಟ ವಿಷಯಗಳನ್ನು ಅದನ್ನು ಅಲ್ಲೇ ಬಗೆಹರಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿ. ಗುರು ಹಿರಿಯರಿಂದ ಸಹಕಾರ, ಸಪೋರ್ಟ್ ಸಿಗ್ತಾ ಇರುತ್ತೆ. ಯಾಕಂದರೆ ಗುರು ದಶಮದಲ್ಲಿದ್ದಾಗ ನಿಮ್ಮ ಒಂದು ಹೆಸರು, ಕೀರ್ತಿ, ಪ್ರಶಂಸೆಯನ್ನು ಪ್ರೊಟೆಕ್ಟ್ ಮಾಡ್ತಾನೆ. ಯಾಕಂದರೆ ಬರುವಂಥ ವರ್ಷದಲ್ಲಿ ಏನಾಗುತ್ತೆ, ಗುರು ದಶಮದಲ್ಲಿ ಹೋದಾಗ ನಿಮ್ಮ ಒಂದು ಕುಟುಂಬ ಸ್ಥಾನದಲ್ಲಿ ನೋಡೋದ್ರಿಂದ, ಜೊತೆಗೆ ನಿಮ್ಮ ಒಂದು ವೈವಾಹಿಕ ಜೀವನ ಆಯಿತು, ನಿಮ್ಮ ಒಂದು ಕೋರ್ಟ್ ಕಚೇರಿ ವ್ಯಾಜ್ಯಗಳ ಮೇಲೂ ಕೂಡ ಖರ್ಚುಗಳನ್ನು ಮಾಡ್ತಾನೆ. ಅಷ್ಟಮದಲ್ಲಿದ್ದಾಗ ವಿನಾಕಾರಣ ನಿಮ್ಮ ಕಲಹಗಳಾಗಿರೋದು, ಖರ್ಚುಗಳಾಗಿರೋದು, ಆಕಸ್ಮಿಕವಾಗಿ ಬರುವಂಥದ್ದು ವ್ಯಾಜ್ಯಗಳಾಗಿರೋದು, ಕೋರ್ಟ್ ಕಚೇರಿಗಾಗಿರ್ಬೋದು, ನೀವು ಮಾಡದಿರುವಂಥ ತಪ್ಪಿಗೆ ಅಪವಾದಗಳು ಬರುವಂಥದ್ದಾಗಿರ್ಬೋದು, ನೋಟಿಸಸ್ಗಳು ಬರುವಂಥದ್ದಾಗಿರ್ಬೋದು, ಇದೆಲ್ಲ ಕೂಡ ಬರ್ತಾ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಯಾರದೇ ಜೊತೆಗೆ ನೀವು ಕೆಲಸ ಮಾಡೋದಾಗಿರ್ಬೋದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಯ ವಿನಯ ಆಯಿತು, ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡಬಾರ್ದು. ಇಲ್ಲಾಂತಂದರೆ ನಿಮಗೆ ಶತ್ರುಗಳೇ ನಿಮ್ಮ ಮೇಲೆ ಹಾವಿಯಾಗುವಂಥದ್ದು, ಬೇರೆಯವ್ರು ಮಾಡಿದ ತಪ್ಪಿಗೆ ನಿಮ್ಮ ತಲೆದಂಡ ಆಗುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಯಾರು ನೋಡಿ ಗುರು ದಶಮದಲ್ಲಿ 2ನೇ ಹಂತದಲ್ಲಿ ರಾಜಕಾರಣಿಗಳಿದ್ದಾರೋ ಅವರಿಗೆ ಒಂದು ರೀತಿ ಉತ್ತಮ ಸ್ಥಾನಮಾನ, ಗೌರವ, ಜೊತೆಗೆ ಒಂದು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋದಾಗಿರ್ಬೋದು, ಅಂಥ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಗೆಲುವು ಸಾಧಿಸುವಂಥ ಮಟ್ಟಕ್ಕೆ ಹೋಗಿರ್ತಾರೆ. ಅವರ ವೈಯಕ್ತಿಕ ಜಾತಕ ಚೆನ್ನಾಗಿದ್ದರೆ ಅವರು ಲಕ್ ಸಾಥ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಹೆಚ್ಚಿನ ಪ್ರಯತ್ನ ಮತ್ತು ನಿಮ್ಮ ಖರ್ಚುಗಳು ಜಾಸ್ತಿ ಆಗೋದು, ನಿಮ್ಮ ಒಂದು ಎಲೆಕ್ಷನ್ನಲ್ಲಿ ನೀವು ಓಡಾಡಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಹತ್ರ ಹೋಗಿರ್ತಾರೆ, ಆದರೆ ಸಕ್ಸಸ್ ಕೈ ಜಾರುವಂತಹ ಸಾಧ್ಯತೆಗಳಿರುತ್ತೆ. ಸೊ ಇದರ ಬಗ್ಗೆ ಗಮನ ಕೊಟ್ಟು ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು. ಹಾಗೆ ನಿಮ್ಮ ಒಂದು ಲಾಭ ಅಂದರೆ ನಿಮಗೆ ಸಾಮಾಜಿಕ ಜೀವನದಲ್ಲಿ ಈ ಬರುವಂತಹ ವರ್ಷದಲ್ಲಿ ಅನುಕೂಲಗಳಂತಂದರೆ ನೋಡಿ, ನಿಮಗೆ ಮಾಡಿದಂಥ ಕೆಲಸ ಕಾರ್ಯಗಳ ಸಕ್ಸಸ್ ರೇಟ್ 72% ಇದೆ. ಅಂದರೆ ಹೆಚ್ಚಿನ ಶ್ರಮ, ಕಠಿಣ ಪರಿಶ್ರಮದಿಂದ ಲಾಭ ಮತ್ತು ಸಕ್ಸಸ್ ನೋಡುವಂತಹ ವರ್ಷ ಆಗಿರುತ್ತೆ. ನಿಮ್ಮ ಎಫರ್ಟು, ನಿಮ್ಮ ಪ್ಲ್ಯಾನಿಂಗ್ ಚೆನ್ನಾಗಿರುತ್ತೆ, ನಿಮ್ಮ ಎಫರ್ಟು ಚೆನ್ನಾಗಿರುತ್ತೆ, ರಿಸಲ್ಟ್ ಬರೋದ್ರಲ್ಲಿ ವಿಳಂಬಗಳಾಗುವಂತಹ ಸಾಧ್ಯತೆಗಳು. ಸೊ ಹಾಗಾಗಿ ಸ್ವಲ್ಪ ಶ್ರಮ ಜಾಸ್ತಿ ಇದ್ದರೂ ಕೂಡ ಮರು ಪ್ರಯತ್ನ ಆಗುವಂತಹ ಸಾಧ್ಯತೆಗಳು, ಆಮೇಲೆ ನಿಮಗೆ ಸಕ್ಸಸ್ ನೋಡುವಂತಹ ವರ್ಷವಾಗಿರುತ್ತೆ. ಜೊತೆಗೆ ಆಸ್ಪತ್ರೆ ಓಡಾಟಗಳಾಯಿತು, ಮತ್ತು ಈ ಡಿಸ್ಪ್ಯೂಟ್ಸ್ ಆಯಿತು, ಕೋರ್ಟ್ ಕಚೇರಿ ವ್ಯಾಜ್ಯಗಳಿಂದ ದೂರ ಇದ್ದಷ್ಟು ಇವರು ಬರುವಂತಹ ವರ್ಷಗಳು ನಿಮಗೆ ಅನುಕೂಲ ಇದೆ. ಇಲ್ಲ ಅಂತಂದರೆ ನಿಮಗೆ ಬೇಡ ಅಂದರೂ ಕೂಡ ನಿಮಗೆ ಹುಡುಗಿಕೊಂಡು ಬರುವಂತಹ ಅಪವಾದಗಳಿರುತ್ತೆ, ಮತ್ತು ಡಿಸ್ಪ್ಯೂಟ್ಸ್ನಲ್ಲಿ ನಿಮಗೆ ವಿಪರೀತ ಖರ್ಚುಗಳಾಗುವಂತಹ ಸಾಧ್ಯತೆ. ಯಾಕಂದರೆ ನಿಮಗೆ ಆದಾಯಕ್ಕಿಂತ ಖರ್ಚುಗಳನ್ನು ಜಾಸ್ತಿ ಆಗುವಂಥ ಸಾಧ್ಯತೆ ಈ ಡಿಸ್ಪ್ಯೂಟಲ್ಲಿದೆ. ಸೊ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕು. ಹಾಗೆ ಯಾವ ರೀತಿಯ ಈ ಬರುವಂಥ ವರ್ಷದಲ್ಲಿ ನಿಮಗೆ ಯಾವ ಅದೃಷ್ಟ ರತ್ನಗಳನ್ನು ಧಾರಣೆ ಮಾಡಬೇಕು ನೋಡಿ. ಮುಖ್ಯವಾಗಿ ನಿಮಗೆ ಈ ಬರುವಂತಹ ವರ್ಷದಲ್ಲಿ ಗುರುವಿನ ರತ್ನ ಕನಕ ಪುಷ್ಪವನ್ನು ಧಾರಣೆ ಮಾಡೋದ್ರಿಂದ ಬಂಗಾರ ಅಥವಾ ಹಿತ್ತಾಳೆಯಲ್ಲಿ
ತೋರು ಬೆರಳಿನಲ್ಲಿ ಗುರುವಾರದಿಂದ ಧಾರಣೆ ಮಾಡೋದ್ರಿಂದ ನಿಮ್ಮ ಒಂದು ಲಕ್ ಫ್ಯಾಕ್ಟರ್ ಆಯಿತು, ನಿಮ್ಮ ದೈನಂದಿನ ದುಡಿಮೆ ಆಗಿರ್ಬೋದು, ನಿಮ್ಮ ವೃತ್ತಿಯಲ್ಲಿ ಪ್ರಗತಿ ಕಾಣುವಂತಹ ಅನುಕೂಲಗಳು ಗುರುವಿನಿಂದ ಬರುತ್ತೆ. ಜೊತೆಗೆ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ಪ್ರಭಾವ ಬೀರೋದ್ರಿಂದ ಬರುವಂಥ ವರ್ಷದಲ್ಲಿ ಮುತ್ತನ್ನು ಧಾರಣೆ ಮಾಡಿ ಹಿತ್ತಾಳೆ ಅಥವಾ ಬಂಗಾರದಲ್ಲಿ ಸೋಮವಾರದ ದಿವಸ ಇದನ್ನು ನಿಮ್ಮ ಒಂದು ಉಂಗುರದ ಬೆರಳಿಗೆ ಧಾರಣೆ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಮತ್ತು ಮಾನಸಿಕ ಸ್ಥಿತಿ ಮತ್ತು ನೆಮ್ಮದಿಯನ್ನು ಸಿಗುತ್ತೆ. ಜೊತೆಗೆ ನೀವು ಯಾವ ಯಂತ್ರಗಳನ್ನು ಪೂಜೆ ಮಾಡಬೇಕು ನೋಡಿ, ಮುಖ್ಯವಾಗಿ ಬರುವಂತಹ ವರ್ಷದಲ್ಲಿ ಹಯಗ್ರೀವ ಯಂತ್ರವನ್ನು ಪೂಜೆ ಮಾಡೋದ್ರಿಂದ ನಿಮಗೆ ಜ್ಞಾನ, ವಿದ್ಯಾರ್ಥಿಗಳಿಗೆ ಜ್ಞಾನ ವೃದ್ಧಿ ಆಗುವಂಥ ಅವಕಾಶಗಳಾಗಿರುತ್ತೆ ಮತ್ತು ನಿಮ್ಮ ಚೈತನ್ಯ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸುಬ್ರಹ್ಮಣ್ಯನ ಆರಾಧನೆ ಅಂದರೆ ನಿಮ್ಮ ಒಂದು ಸಂತಾನದ ವಿಚಾರ ಆಗಿರ್ಬೋದು, ನಿಮ್ಮ ಕೆಲಸ ಕಾರ್ಯಗಳಾಯಿತು, ನಿಮ್ಮ ಒಂದು ಹೆಸರು ಕೀರ್ತಿ, ಸುಬ್ರಹ್ಮಣ್ಯನ ಯಂತ್ರವನ್ನು ಪೂಜೆ ಮಾಡೋದ್ರಿಂದ ತುಂಬ ಅದ್ಭುತವಾದಂತಹ ಫಲ ಮತ್ತು ಶ್ರಮಕ್ಕೆ ತಕ್ಕಂಗೆ ಅನುಕೂಲಗಳು ಸಿಗುವಂಥದ್ದು. ಜೊತೆಗೆ ನಿಮ್ಮ ಸರ್ವಕಾರ್ಯ ಜಯ ಯಂತ್ರವನ್ನು ಪೂಜೆ ಮಾಡೋದ್ರಿಂದ ತುಂಬ ಅದ್ಭುತವಾದಂತಹ ಫಲಗಳು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಿದ್ರೆ, ಜಯ ಸಿಗ್ತಲ್ಲ ಅಂದರೆ ಇದನ್ನು ಪೂಜೆ ಮಾಡೋದ್ರಿಂದ ಬರುವಂಥ ವರ್ಷದಲ್ಲಿ ನಿಮಗೆ ಸಕ್ಸಸ್ ಕಾಣ್ತೀರ. ಹಾಗೆ ಯಾವ ಬೀಜ ಮಂತ್ರಗಳನ್ನು ನೀವು ಪಠನೆ ಮಾಡಬೇಕು, ಮುಖ್ಯವಾಗಿ ನೋಡಿ ಸುಬ್ರಹ್ಮಣ್ಯನ ಬೀಜ ಮಂತ್ರ ಆದರೆ ಐಂ ಕ್ಲೀಂ ಹ್ರೀಂ ಶ್ರೀಂ ರೀಂ ಅಂತ ಇದನ್ನು ನೀವು ಪಠನೆ ಮಾಡೋದ್ರಿಂದ ತುಂಬ ಅದ್ಭುತವಾದಂತಹ ಫಲಗಳನ್ನು ಸಿಗುತ್ತೆ. ಜೊತೆಗೆ ಹಯಗ್ರೀವ ಬೀಜ ಮಂತ್ರ ಹೌಸ್ ಮ್ಯಾಮ್ ಅಂತ 108 ಸಾರಿ ಪ್ರತಿದಿನ ನೀವು ಪಠನೆ ಮಾಡೋದ್ರಿಂದ ಅದ್ಭುತವಾದಂತಹ ಫಲ, ನಿಮ್ಮ ಗುರು ಮತ್ತು ನಿಮ್ಮ ಜ್ಞಾನ ಇದೆಲ್ಲ ಕೂಡ ವೃದ್ಧಿ ಆಗುವಂತಹ ಅವಕಾಶಗಳಿದೆ. ಜೊತೆಗೆ ಸರ್ವಕಾರ್ಯ ಜಯ ಅಂತ ಬೀಜ ಮಂತ್ರವನ್ನು 108 ಬಾರಿ ಪಠನೆ ಮಾಡಬೇಕು. ಮಲವರ ಯೋಂ ಪೋಮ್ ಅಂತ ಇದನ್ನು ನೀವು 108 ಸಾರಿ ಪಠನೆ ಮಾಡಿದ್ರೆ ಪ್ರತಿದಿನ ನಿಮಗೆ ತುಂಬಾ ಅದ್ಭುತವಾದಂಥ ಫಲ, ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ಹಾಗೆ ನಿಮಗೆ ಯಾವ ಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು ನೋಡಿ, ಮುಖ್ಯವಾಗಿ ಬರುವಂಥ ವರ್ಷದಲ್ಲಿ ನಿಮಗೆ 2 ಮುಖಿ ಅಥವಾ 9 ಮುಖಿ ರುದ್ರಾಕ್ಷಿಯನ್ನು ನೀವು ಧಾರಣೆ ಮಾಡೋದ್ರಿಂದ ತುಂಬ ಅದ್ಭುತವಾದಂತಹ ಫಲಗಳು, ನಿಮ್ಮ ಭಾಗ್ಯೋದಯ ಆಗುವಂತಹ ಅವಕಾಶಗಳು ಆ ರುದ್ರಾಕ್ಷಿಯಿಂದ ಸಿಗುತ್ತೆ. ಜೊತೆಗೆ ನಿಮ್ಮ ಒಂದು ಗ್ರಹ ಪರಿಹಾರಗಳನ್ನು, ಯಾವ ಗ್ರಹಗಳಿಗೆ ನೀವು ಪರಿಹಾರವನ್ನು ಮಾಡಬೇಕು ಅಂದರೆ ಅಶುಭತ್ವ ನಿವಾರಣೆಯನ್ನು ಮಾಡಬೇಕು ನೋಡಿ. ರಾಹುವಿಗೆ ಅಶುಭತ್ವವನ್ನು ನಿವಾರಣೆ ಮಾಡಬೇಕು. ನಿಮ್ಮ ಹೆಸರು, ಕೀರ್ತಿ, ಗೌರವ, ನಮ್ಮ ಹವ್ಯಾಸಗಳ ಮೇಲೆ ಪ್ರಭಾವ ಬೀರ್ತಿದ್ದಾನೆ. ಪ್ರತಿ ರಾಹುವಿನ ದಿನ ಆಯಿತು ನಕ್ಷತ್ರದಲ್ಲಿ ಏನು ಮಾಡಬೇಕು ಅಂದರೆ ಎಳೆನೀರನ್ನು ನೀವು ದೇವತಾ ಕ್ಷೇತ್ರಗಳಿಗೆ ಕೊಡುವುದರಿಂದ, ಜೊತೆಗೆ ರಾಹುವಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ದಾನ ಮಾಡೋದ್ರಿಂದ, ಜೊತೆಗೆ ನಿಮ್ಮ ರಾಹುವಿನ ಒಂದು ಕೆಲಸ ಕಾರ್ಯಗಳಂದರೆ ಈಗ ದುರ್ಗಾ ಉಪಾಸನೆ ಮಾಡೋದ್ರಿಂದ ಅದರಿಂದ ನಿಮಗೆ ರಾಹುವಿನ ಒಂದು ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಜೊತೆಗೆ ಕೇತುವಿನ ಪರಿಹಾರ ಮಾಡ್ಕೊಳ್ಳಿ. ಕೇತುವಿನ ಪರಿಹಾರ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮನೆಯಲ್ಲಿರುವಂಥ ಹಲ್ಲಿಗಳನ್ನು ನಿವಾರಣೆ ಮಾಡ್ಕೊಳ್ಳೋದ್ರಿಂದ ಕೇತು ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಏನು ಮಾಡಬೇಕು ನೀವು ಅಂದರೆ ಕೇತುವಿನ ನಕ್ಷತ್ರದಂದು ಆಯಿತು, ಕೇತುವಿನ ದಿನದಂದು ಆಯಿತು, ಕೆಲವೊಂದು ಮಳೆಗಳಾಯಿತು, ಕಪ್ಪು ವಸ್ತ್ರ ಬಟ್ಟೆನೆಲ್ಲ ಅದರಲ್ಲಿ ಬಿಳಿ ಸುಣ್ಣದ ಜೊತೆಗೆ ಅದನ್ನು ಕಟ್ಟಿ ನೀವು ಕೇತುವಿನ ರಾಶಿ ಮತ್ತು ನಕ್ಷತ್ರದಂದು ನೀವು ಅದನ್ನು ನೀರಿನಲ್ಲಿ ಹರಿದು ಬಿಡಬೇಕು. ಆವಾಗ ಏನಾಗುತ್ತೆ, ಕೇತುವಿನ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಜೊತೆಗೆ ಗಣಪತಿಯ ಆರಾಧನೆ ಮಾಡೋದ್ರಿಂದ ತುಂಬ ಅದ್ಭುತವಾದಂತಹ ಫಲಗಳನ್ನು ನೀವು ನೋಡ್ಬೋದು. ಜೊತೆಗೆ ಈ ಬರುವಂತಹ ವರ್ಷದಲ್ಲಿ ಶನೇಶ್ವರನಿಗೂ ಕೂಡ ಪರಿಹಾರವನ್ನು ಮಾಡ್ಕೋಬೇಕು. ಶನೇಶ್ವರ ಅಷ್ಟಮದಲ್ಲಿರೋದ್ರಿಂದ ನೀವು ರುದ್ರಸ್ತುತಿಯನ್ನು ಪಠನೆ ಮಾಡೋದ್ರ ಜೊತೆಗೆ ಶನೇಶ್ವರನಿಗೆ ಏನು ಮಾಡ್ಬೋದು ಅಂದರೆ ನೀವು ಶನಿವಾರದ ದಿವಸ ನಿಮ್ಮ ಇಷ್ಟ ದೇವರ ಎದುರು ನೀವು ಈ ಸಾಸಿವೆ ಎಣ್ಣೆಯ ದೀಪವನ್ನು ಪ್ರಜ್ವಲಿಸ್ತಾ ಬಂದರೆ 28 ದಿವಸಗಳ ಕಾಲ ಅದರಿಂದ ತುಂಬ ಅದ್ಭುತವಾದಂತಹ ಫಲಗಳನ್ನು ನೋಡ್ಬೋದು. ಜೊತೆಗೆ ಶನೇಶ್ವರ ನೀವು ನೆಗೆಟಿವಿಟಿ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಲೋಹದ ಮಳೆಗಳನ್ನು ತೊಗೊಂಡ್ಬಿಟ್ಟು ಅದರ ಎಕ್ಕದ ಗಿಡಗೆ ನೀವು ಅದನ್ನು ಅರ್ಪಣೆ ಮಾಡೋದ್ರಿಂದ ಕೂಡ ತುಂಬ ಅದ್ಭುತವಾದಂತಹ ಫಲ ಆಯಿತು. ಅದನ್ನು ಒಂದು ಕಪ್ಪು ವಸ್ತ್ರದಲ್ಲಿ ಕಟ್ಟಿ ಅದನ್ನು ನೀರಿಗೆ ಹರಿವು ಬಿಡೋದ್ರಿಂದನೂ ಕೂಡ ಅದ್ಭುತವಾದಂಥ ಅಂದರೆ ನೆಗೆಟಿವಿಟಿ ಕಮ್ಮಿ ಮಾಡ್ಕೊಳ್ಳೋಂಥ ಅವಕಾಶಗಳು ಈ ಬರುವಂಥ ವರ್ಷದಲ್ಲಿ ಬರುತ್ತೆ. ಹಾಗೆ ನಿಮ್ಮ ಒಂದು ದಿಕ್ಕುಗಳು ಈ ಬರುವಂಥ ವರ್ಷದಲ್ಲಿ ಯಾವ ಶುಭ ದಿಕ್ಕುಗಳು ನಿಮಗೆ ಅನುಕೂಲ ಮಾಡುತ್ತೆ ನೋಡಿ. ಮುಖ್ಯವಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳು, ಹೆಸರು, ಕೀರ್ತಿ, ಗೌರವದಲ್ಲಿ ತೊಂದರೆ ಇತ್ತಂದರೆ ನೀವು ಪೂರ್ವ ದಿಕ್ಕು ನಿಮಗೆ ಅದ್ಭುತವಾದಂತಹ ಫಲವನ್ನು ಕೊಡುತ್ತೆ. ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ಬೇಕು ಅಂದರೆ ವಾಯುವ್ಯ ದಿಕ್ಕು ಬರುವಂತಹ ವರ್ಷದಲ್ಲಿ ನಿಮಗೆ ವಾಯುವ್ಯ ದಿಕ್ಕಿನಿಂದಲೇ ಲಾಭ ಬರುವಂಥದ್ದು. ನಿಮ್ಮ ಸಕ್ಸಸ್ ರೇಟನ್ನು ನೋಡ್ಬೋದು. ಏನಾದರೂ ವಾಯುವ್ಯ ದಿಕ್ಕು ನಿಮ್ಮ ಮನೆಯಲ್ಲಿ ಕೆಟ್ಟಿದ್ದರೆ ಅದರಲ್ಲಿ ಆ ಸಕ್ಸಸ್ ಬರುವಂತಹ ವಿಚಾರದಲ್ಲಿ ವಿಳಂಬಗಳಾಗ್ಬೋದು. ಜೊತೆಗೆ ಹಣಕಾಸಿನ ವಿಚಾರ ಆಯಿತು, ನಿಮ್ಮ ಒಂದು ಇಷ್ಟಾರ್ಥಗಳಾಗಿರ್ಬೋದು, ಕುಟುಂಬದ ಜೊತೆಗೆ ಒಳ್ಳೆಯ ಸಂಬಂಧಕ್ಕೆ ನಿಮ್ಮ ಒಂದು ಪೂರ್ವ ಈಶಾನ್ಯ ದಿಕ್ಕು ತುಂಬ ಚೆನ್ನಾಗಿದ್ದರೆ ನಿಮಗೆ ಅದ್ಭುತವಾದಂತಹ ಫಲಗಳು, ಕುಟುಂಬಕ್ಕೆ ಸುಖ ಆಗಿರ್ಬೋದು, ಧನ ಸಂಗ್ರಹಣೆ ಮಾಡುವಂಥದ್ದಾಗಿರ್ಬೋದು ಅದರಲ್ಲಿ ಅನುಕೂಲಗಳಾಗುತ್ತೆ. ಮತ್ತು ಜೊತೆಗೆ ನಿಮ್ಮ ಒಂದು ದಕ್ಷಿಣದ ನೈಋತ್ಯವನ್ನು ನೀವು ಸರಿಯಾಗಿ ಇಟ್ಕೊಂಡ್ರೆ ಸಂತಾನದ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಲಕ್ ಫ್ಯಾಕ್ಟ್ರಲ್ಲಿ ಏನಾದರೂ ತೊಂದರೆಗಳಿದ್ರೆ ಅದನ್ನು ಸರಿ ಮಾಡಿಕೊಂಡ್ರೆ ದಕ್ಷಿಣದ ನೈಋತ್ಯ ನಿಮಗೆ ಉತ್ತಮವಾದಂತಹ ಅನುಕೂಲಗಳು ಬರುತ್ತೆ. ಸೊ ಇವೆಲ್ಲ ನೀವು ಹೇಳಿದಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ. ಜೊತೆಗೆ ನೀವು ಬರುವಂಥ ವರ್ಷ ಉತ್ತಮವಾದಂಥ ಅನುಕೂಲ ಆಗಿರ್ಬೋದು, ನಿಮ್ಮ ಇಷ್ಟಾರ್ಥಗಳ ಸಿದ್ಧಿ ಆಗಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.